ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಏನಪ್ಪ ತುಂಬ ದಿನ ಆಯಿತು ವೀಡಿಯೋಸ್ ಬಿಡ್ತಾ ಇಲ್ಲ ಅಂತ ಅನ್ಕೊಂಡ. ಹೌದು, ಸ್ವಲ್ಪ ಪ್ರಾಬ್ಲಮ್ಮು. ಏನಪ್ಪ ಅಂತಂದರೆ ನನ್ನ ವೈಫ್ ಪ್ರೆಗ್ನೆಂಟು. ಆ ಕಾರಣದಿಂದ ನಾನು ಜಾಸ್ತಿ ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ. ಮಾಡಿದ್ರು ಲೋಕಲ್ ಡ್ಯೂಟಿನೇ ಮಾಡೋವಂಥ ಸ್ಥಿತಿಲಿ ನಾನಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ನನಗೆ ರಿಸ್ಕು. ಸೊ ಆ ಕಾರಣಕ್ಕೆ 3 to 5 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇರೋದು ನಾನು. ಎನಿ ಟೈಮ್ ಕಾಲ್ ಮಾಡಿದ್ರೆ ಸೀದಾ ಮನೆ ಕಡೆ ಓಡೋಗ್ಬೇಕು. ಆ ಒಂದು ಕಾರಣದಿಂದ ಲೋಕಲ್ ಡ್ಯೂಟಿನ ಮಾಡ್ತಾಯಿದ್ದೀನಿ. ಅದಕ್ಕೆ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ವೀಡಿಯೋಸನ್ನು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಡ್ಯೂಟಿ ಬಂದಿದೆ. ಫಸ್ಟ್ ಒಂದು ಲೋಕಲ್ ಡ್ಯೂಟಿ ಮಾಡಿದೆ, ಅದು 50 ರೂಪಾಯಿದು. ಇವಾಗ ಸೆಕೆಂಡ್ ಡ್ಯೂಟಿ ಬಂದಿದೆ, ಒಂದು 70 ರೂಪಾಯಿದು. ಇವೇ ಡ್ಯೂಟಿಗಳನ್ನು ಕಂಟಿನ್ಯೂ ಮಾಡೋಣ ಅಲ್ವಾ. ಫಸ್ಟ್ 50, ಸೆಕೆಂಡ್ 60, ಇದೊಂದು 60 ರೂಪಾಯಿ ಬಾಡಿಗೆ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಯಾಕಂತಂದರೆ ಲೋಕಲ್ಲೇ ಇಂಪಾರ್ಟೆಂಟ್ ಇವಾಗ ನನಗೆ. ಆಲ್ಮೋಸ್ಟ್ ನಾನು ಹೆಬ್ಬಾಳ ದಾಟಂಗಿಲ್ಲ, ಈ ಕಡೆ ಮಾನ್ಯತನೂ ಕೂಡ ದಾಟಲ್ಲ, ಇಷ್ಟಲ್ಲೇ ಇರ್ತೀನಿ ಸರೌಂಡಿಂಗಲ್ಲಿ. ನೋಡೋಣ, ಕಂಟಿನ್ಯೂ ಅಂದ್ರೂ ಬೀಳ್ತಾ ಇದ್ದಾವೆ. ಈ ರೀತಿ ಬಿದ್ದರೆ ಸಾಯಂಕಾಲ ತನಕ ಆರಾಮಾಗಿ ಮಾಡ್ಬೋದು. ಏನಾದರೂ ಅರ್ಧ ಗಂಟೆಗೊಂದು ಒಂದೊಂದು ಅವರ್ಗೊಂದು ಬಿದ್ದುಬಿಟ್ರೆ ಮುಗಿದೋಯ್ತು. ಹಾಕದಿರೋ ಕೈಯನ್ನು ಬಲವಂತವಾಗಿ ಹೆಣ್ಣಿನ ಸೆರಗಿಗೆ, ಮರೆಯದಿರೋ ಒಂದು ಹೆಣ್ಣೆ ಕಾರಣ ನಿನ್ನ ದೇಹದಲ್ಲಿರುವ ಉಸಿರಿಗೆ. ಇದು ಆಕ್ಚುಲಿ ಚೆನ್ನಾಗಿರೋ. ಇವಾಗ ಒಂದು ಸೀನ್ ಆಯ್ತು. ಏನಾಯ್ತಪ್ಪ ಅಂತಂದ್ರೆ, ಪ್ಯಾಸೆಂಜರು ಮುಂದೆನೇ ಅವ್ರೆ. ಅವ್ರಿಗೆ ಕೇಳಿದೆ ಊಬರು 4930 ಅಂತ. ಅದಕ್ಕೆ ಪ್ಯಾಸೆಂಜರ್ ಇಲ್ಲ ಅಂತಂದ್ರು. 5236 ಅಂದ್ರೆ OTP ಹೇಳಿದ್ರು. ಇವಾಗ ನಾನು ಈ ಕಡೆ ಬಂದೆ U-turn ಮಾಡ್ಕೊಂಡು. ಮತ್ತೆ ಪ್ಯಾಸೆಂಜರ್ ಏನಂತವ್ರೆ, ಫೋನ್ ಮಾಡಿದ್ರು. ನಾನು ನೋಡಿದೆ ಅವರೇ ಫೋನ್ ಮಾಡಿರೋದು. ನಾನೇ ಕಣಮ್ಮ ಅಂತ ಹೇಳಿದೆ. ಅಲ್ಲಿ ನಿಂತಿದ್ದಾರೆ ವೇಟಿಂಗಲ್ಲಿ. ಸೊ ಹೋಗೋಣ ಇವಾಗ ಪಿಕಪ್ ಮಾಡೋಣ. ಇವಾಗ ಆಲ್ಮೋಸ್ಟ್ ಒಂದು 800 ಮೀಟರ್ಸು ನಾನು U-turn ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸರಿ ಏನಾಗುತ್ತೆ ಅಂತಂದರೆ, ಪ್ಯಾಸೆಂಜರು OTP ಕಡೆ ನೋಡ್ತಾರೆ, ಅದನ್ನೇ ಗಾಡಿ ನಂಬರ್ ಅಂತ ಅನ್ಕೋತಾರೆ. ನನಗೆ ಆಗಿರೋದು ಅನುಭವ. ನಿಮ್ಗೆ ಯಾರಿಗಾದ್ರೂ ಆಗಿದೆಯಾ ಆ ರೀತಿ ಕನ್ಫ್ಯೂಸ್ ಆಗಿದ್ರೆ ಒಂದ್ಸಾರಿ ಕಮೆಂಟ್ ಮಾಡಿ. आपने वो OTP देखा? हाँ, OTP देखा मैंने, नंबर नहीं देखा? सॉरी। नो प्रॉब्लम. 5236. हाँ, belong to belong to ಡ್ಯೂಟಿಗಳಿಲ್ಲದೆ ಕಾಯ್ತಾ ಇರೋದು. ತುಂಬ ಹೊತ್ತಿಂದ ಕಾಯ್ತಾ ಇದ್ದೀವಿ, ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಊಬರು ನಮ್ಮ 7 ಟೈಮ್ ಹೋಗ್ಬಿಟ್ಟವೆ. ಟೈಮ್ ಬಂದ್ಬಿಟ್ಟು 1 ಗಂಟೆ. ಏನು ಮಾಡ್ಬೇಕು ಗೊತ್ತಾಗಿದೆ ಅಲ್ಲ. ಲೋಕಲ್ ಅದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. 5 ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಒಂದು 300 ರೂಪಾಯಿ 1.5 ಅವರಲ್ಲಿ. ಇವಾಗ ಡ್ಯೂಟಿಗಳಿಲ್ಲ, 1-2 ಅವರ್ ಡ್ಯೂಟಿಗಳಿರಲ್ಲ ಇವಾಗ. ಮತ್ತೆ ಒಂದು 4 ಗಂಟೆ ಹಂಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಆಲ್ಮೋಸ್ಟ್ 1 ಗಂಟೆಯಿಂದ ಕಾಯ್ತಾ ಇದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 2:30. ಇವಾಗ ಬಂದಿದೆ ಡ್ಯೂಟಿ. ಪಿಕಪ್ಗೆ ಹೋಗ್ತಾ ಇದ್ದೀನಿ. ತುಂಬ ಕಾರ್ಯಗಳು ಯಾವುದ್ರಲ್ಲೂ ಡ್ಯೂಟಿ ಬರಲಿಲ್ಲ, ತಲೆಗಟ್ಟ ಹೋಗ್ಬಿಟ್ಟಿತ್ತು. ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಬಂದೈತೆ, ಹೋಗೋಣ. ಪಿಕಪ್ ಬಂದಿದ್ದೀನಿ ಹೆಗಡೆ ನಗರ ಬಾಡಿಗೆ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ಬರೀ ಊಬರಲ್ಲೇ ಡ್ಯೂಟಿ ಮಾಡಿರೋದು. ಕಾರಣ ಏನಂತಂದರೆ, ನಮ್ಮ ಯಾತ್ರೆಯಲ್ಲಿ ನಾನು ಊಬರಲ್ಲಿ ಹಾಕ್ಕೊಂಡು ಹೋಗುವಾಗ ಡ್ಯೂಟಿಗಳು ಬರ್ತಾ ಇದ್ದಾವೆ. ನಮ್ಮ ಯಾತ್ರೆಯಲ್ಲಿ ಅಷ್ಟೊಂದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಕಾಯ್ತಾ ಇದ್ದೀನಿ, ನೋಡೋಣ. ಇವಾಗಂತೂ ಆಲ್ಮೋಸ್ಟು 4 ಗಂಟೆ ಆಯಿತು. ಡ್ಯೂಟಿಗಳಂತೂ ಸೌಂಡೇ ಇಲ್ಲ. ಇವಾಗಾದರೂ ಸ್ವಲ್ಪ ಡ್ಯೂಟಿಗಳು ಬಂದರೆ ಮಾಡೋಣ. ಒನ್ ಅವರ್ ಆಯಿತು ಮಾತಾಡ್ತಾನೆ ಇದ್ದೀವಿ. ಶೆಟ್ರೆ ಶೆಟ್ರೆ 1 ಅವರಿಂದ ನಾವು ಏನು ಮಾತಾಡ್ತಾ ಇದ್ದೀವಿ? ಆಲ್ಮೋಸ್ಟ್ 1 ಅವರ್ ಆಯ್ತು. ಹಂಗೆ ನಡೀತಾನೆ ಐತೆ. ಈ ಕಡೆ ಡ್ಯೂಟಿ ಬಂತ ಡ್ಯೂಟಿ ಮಾಡ್ತಾ ಇದೀವಿ ಇಲ್ವಾ, ಸುಮ್ಮನೆ ಮಾತಾಡ್ತಾನೆ ಇದೀವಿ. ಕಂಟೆಂಟು ಅದು ಇದು ಅಂತ. ಹಾಕ್ಬೇಕು ಅಂತಾನೆ ಇದೀನಿ ಇವಾಗ.
ಏ ಆ ರೀತಿ ಕೆಲಸ ಎಲ್ಲ ಮಾಡಲ್ಲ ಸರ್. ಅಲ್ಲ ಇಲ್ಲಿ ಅಂದ್ರೆ ಆತರ ಹಾಕೋದಲ್ಲ, ಈ ಫೋನ್ ತೋರಿಸ್ತಿಲ್ಲ, ನಂಬರ್ ಸೇವ್ ಮಾಡ್ಬಿಟ್ಟು ನಂಬರ್ ಬೇರೆ ಮಾಡ್ತಾರೆ. ಏನಾಗ್ಬಿಟ್ಟೆ ಗೊತ್ತಾ? ಈ ರೀತಿಯ ಆಪ್ಷನ್ ಬಂದಾಗ ನಾವು ಏನು ಮಾಡಬೇಕು? ಇದು ಪ್ಯಾಸೆಂಜರ್ದು ಮೈನಸ್ ಬ್ಯಾಲೆನ್ಸ್ ಇರೋದು. ಕೆಲವೊಂದು ಸಾರಿ ಪ್ಯಾಸೆಂಜರ್ ಕೊಡೋದೇ ಇಲ್ಲ. ಇದು ಕೊಳ್ಳಿಲ್ಲ ಅಂತಂದರೆ ಕಂಪ್ನಿ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡುತ್ತೆ. ನೀವು ಅಂದರೆ ಇವರು ಪ್ಯಾಸೆಂಜರ್ ಕೆಲವೊಂದು ಸಾರಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರ್ತಾರಲ್ಲ, ಕ್ಯಾನ್ಸಲೇಷನ್ ಚಾರ್ಜಸ್ಸು ಕಲೆಕ್ಟ್ ಮಾಡಿ ಅಂತ ನಮ್ಗೆ ಹೇಳಿರುತ್ತೆ. ಟ್ರಿಪ್ ಫೇರ್ ಬಂದ್ಬಿಟ್ಟು 83 ರೂಪಾಯಿ, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 33 ರೂಪಾಯಿ. ಈ 33 ರೂಪಾಯಿ ನಾನು ಕಲೆಕ್ಟ್ ಮಾಡಲೇಬೇಕು. ಕಲೆಕ್ಟ್ ಮಾಡಲಿಲ್ಲ ಅಂತಂದರೆ ನಾನು ಕಂಪ್ನಿಗೆ ಕೊಡಬೇಕಾಗುತ್ತೆ. ಪ್ಯಾಸೆಂಜರ್ ಕೊಡಲಿಲ್ಲ ಅಂತ ಅದನ್ನು ನಾನು ಕೊಡಬೇಕು. ಹಂಗಾಗುತ್ತೆ ಪರಿಸ್ಥಿತಿ. ತುಂಬ ಸರಿ ಆಗೈತೆ, ಪ್ಯಾಸೆಂಜರ್ ಜಗಳ ಮಾಡೋರೆ ನಾನೇನು ಕೊಡಲಿ ಹಂಗೆ ಹಿಂಗೆ ಅಂತ. ಬಟ್ ಕ್ಯಾನ್ಸಲೇಷನ್ ಚಾರ್ಜಸ್ ಅದು ಅಲ್ಲಿ ಕಲೆಕ್ಟ್ ಮಾಡೋಕ್ಕೆ ತೋರಿಸಿರುತ್ತೆ, ಅದನ್ನು ನಾವು ಕಲೆಕ್ಟ್ ಮಾಡಲೇಬೇಕಾಗುತ್ತೆ. ಕಲೆಕ್ಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಅಕೌಂಟಿಂದ ಅವ್ರು ಮೈನಸ್ ಮಾಡ್ಕೋತಾರೆ. ಕ್ಯಾಶ್ ದೊಡ್ಡಗಳು ಏನಂತಂದರೆ ಚೇಂಜ್ ಸಿಗಲ್ಲ, ಅದೇ ತಲೆನೋವು. ಕ್ಯಾಶ್ ಅದಕ್ಕೆ ಜಾಸ್ತಿ ತುಂಬ ಕಮ್ಮಿ ಬರೋದು ಕ್ಯಾಶು. ಇವಾಗ ಒಂದು ಬಾಡಿಗೆ ಡ್ರಾಪ್ ಮಾಡಿದೆ, ಸರಿಯಾಗಿ ಕೂತ್ಕೊಳ್ಳೋದೇ ಇಲ್ಲ ಅನ್ನತ್ತೆ. ಕ್ಯಾಶು ಅಷ್ಟೊಂದು ಬರೋದಿಲ್ಲ, ತುಂಬ ಕಮ್ಮಿ. ಏನು ಮಾಡ್ತೀರಾ, ಜಾಸ್ತಿ ಬರೋದೇ UPIಗಳು. UPIಯಿಂದನೇ ಜಾಸ್ತಿ ನಡೆಯೋದು. ಸೊ ಲೋಕಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ನೋಡೋಣ ಯಾವ ಕಡೆ ಬರುತ್ತೆ. ಮಾಲ್ ಆಫ್ ಏಷ್ಯಾದಲ್ಲಿದ್ದೀನಿ. ಸೊ ಪಿಕಪ್ಗೆ ಬ್ಯಾಕ್ ಗೇಟಿಂದಾನೇ ಬರಬೇಕು, ಅಲ್ಲಿಂದ ಬರೋಕ್ಕೆ ಬಿಡಲ್ಲ ಅವರು. ಸೊ ಅದಕ್ಕೆ ಸುತ್ತ ಹಾಕ್ಕೊಂಡು ಬಂದೆ. ಇವಾಗ ಹೋಗ್ತಾ ಇದ್ದೀನಿ. ನೋಡ ಲೋಕಲ್ಲೇ ಆದಷ್ಟು ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಲೋಕಲ್ಲೇ ಮಾಡ್ತಾ ಇರೋದು. ಅಂದರೆ 6-7 ಕಿಲೋಮೀಟರ್ ಬಾಡಿಗೆ ಬಂದೈತೆ, ಅದನ್ನು ಹೊಡಿತಾ ಇರೋದು. ಓಲಾ ಊಬರ್ ಪಿಕಪ್ ಇಲ್ಲಿಗೆ ಬಂದು ಪಿಕಪ್ ಮಾಡಿಕೊಂಡು ಅರೈವ್ಡ್ ಮೆಸೇಜ್ ಹಾಕಿದ್ದೀನಿ. ಹಲೋ, पिकअप पॉइंट पे हूँ, ओला उबर पिकअप पॉइंट. एग्जिट गेट में आना है. ठीक है, आ रहा हूँ. ठीक, ಎಕ್ಸಿಟ್ ಗೇಟ್ಗೆ ಕರೀತವ್ರೆ. ಅಂದರೆ ನಾನು ಎಲ್ಲಿದ್ನೋ ನಾನು ಅಲ್ಲಿಂದಾನೆ ಇವಾಗ ಹಿಂಗೆ ಸುತ್ತ ಹಾಕೊಂಡು ಬಂದಿರೋದು. ಏನಕ್ಕಂದ್ರೆ ಪಿಕಪ್ ಪಾಯಿಂಟ್ ಎಲ್ಲಿ ತೋರಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಬಟ್ ಪ್ಯಾಸೆಂಜರು ಎಕ್ಸಿಟ್ ಗೇಟ್ಗೆ ಹೋಗವ್ರೆ. ಸೊ ಅಲ್ಲಿಗೆ ಹೋಗೋಣ. 187 ಬಿಲ್ ಆಗೈತೆ. ಪ್ಯಾಸೆಂಜರ್ 160 ರೂಪಾಯಿ ಮಾಡಿ ಹೋಗ್ಬಿಟ್ರು. ಅಲ್ಲಿ ಗಾಡಿ ನಿಂತ್ಕೊಳ್ಳೋಕೆ ಹೋಗಿಲ್ಲ, ಪೊಲೀಸರು 27 ರೂಪಾಯಿ ಲಾಸ್. ಏನೋ ಮಾಡೋಕ್ಕಾಗಲ್ಲ. ಏನೇ ಹೋಗೋಣ. ಸೊ ಇವತ್ತಿನ ನಮ್ಮ ದುಡಿಮೆ ಬಂದ್ಬಿಟ್ಟು ನಮ್ಮ ಹೆಸರಲ್ಲಿ 0, ಊಬರಲ್ಲಿ ಬಂದ್ಬಿಟ್ಟು 1245. ಇದರಲ್ಲಿ ನನ್ನ ಖರ್ಚು ಬಂದ್ಬಿಟ್ಟು 150 ರೂಪಾಯಿ ಗಾಡಿ ಚಾರ್ಜಿಂಗ್ ಇದ್ದು, ಉಳಿದಿದ್ದು ಒಂದು ಆಗಿದೆ 1100 ರೂಪಾಯಿ ನಾನು ಇವತ್ತು ಅರ್ನ್ ಮಾಡಿರೋದು. ಇದರಲ್ಲಿ 9 ರೂಪಾಯಿ ಇವ್ರು ಬರುತ್ತೆ. ಸಾಕಾಯಿತು. ಟ್ರಾಫಿಕಲ್ಲಂಕರು ಗಾಡಿ ಓಡಿಸಿ ಬೆಂಚಾರಾಗ್ಬಿಡ್ತು. ಯಾಕಂದರೆ ಹೆಬ್ಬಾಳ ನನಗೆ ಹೆವಿ ಟ್ರಾಫಿಕ್ ಸಿಕ್ಕಿದ್ದು, ಉಳಿದಿದ್ದ ಕಡೆ ಎಲ್ಲೂ ಅಷ್ಟೊಂದು ಟ್ರಾಫಿಕ್ ಸಿಗಲಿಲ್ಲ. ಸೊ ಇವತ್ತಿನ ನಮ್ಮ ದುಡಿಮೆ 1245. ಖರ್ಚು ವೆಚ್ಚ ತೆಗೆದ್ರೂ 1000 ರೂಪಾಯಿ ಉಳೀತು ಇವತ್ತಿನ ಡೇಟಲ್ಲಿ. ಉಪಯೋಗ ಇಲ್ಲ. 1000 ರೂಪಾಯಿ ದುಡ್ದು 1000 ರೂಪಾಯಿ ಕೈಯಲ್ಲಿ ಅಂಕರು 500, 200, 300, 500 ರೂಪಾಯಿ ಉಳಿದಿದ್ದಾವೆ ಅಷ್ಟೇ. ಖರ್ಚು ವೆಚ್ಚ ಬೇರೆ ಅಂದರೆ ಈ ಮೇಂಟೆನೆನ್ಸ್, ಗಾಡಿದಾಗಲಿ ಫೈನಾನ್ಸು ಅವೆಲ್ಲ ತೆಗಿಬೇಕಾಗತ್ತೆ ಡೈಲಿ. ಅಂದರೆ ಯಾವ ರೀತಿಯಪ್ಪ ಅಂತಂದರೆ ಗಾಡಿ ಲೋನು 250 ರೂಪಾಯಿ ಲೆಕ್ಕದಲ್ಲಿ ನಾನು ತೆಗೆದಿಟ್ಟುಬಿಡ್ತೀನಿ. ಇವಾಗ 300 ರೂಪಾಯಿ ತೆಗಿತಾ ಇದ್ದೀನಿ ಗಾಡಿ ಲೋನಿಗೆ 300 ರೂಪಾಯಿ ನಾನು ಸೈಡ್ ಎತ್ತಿ ಕೊಡ್ತೀನಿ. ಮತ್ತು 200 ರೂಪಾಯಿ ಅಲ್ಲಿ ಫೈನಾನ್ಸ್ ಒಂದಿದೆ 250 ರೂಪಾಯಿ, ಅದನ್ನು ತೆಗೆದಿಟ್ಬಿಡ್ತೀನಿ. ಉಳಿದಿದ್ದೇನು ಖರ್ಚು ಉಳಿಯುತ್ತೋ ಈ 1245 ರೂಪಾಯಿಲಿ ನನಗೆ ಉಳಿದಂಥ ಅಮೌಂಟ್ ಬಂದ್ಬಿಟ್ಟು ಒಂದು 600 ರೂಪಾಯಿ, ಅದರಲ್ಲಿ ಮನೆ ನಡೆಯುತ್ತೆ. ಇದು ಇವಾಗಿನ ಪರಿಸ್ಥಿತಿ ಪ್ರತಿಯೊಬ್ಬ ಆಟೋ ಚಾಲಕರು.